ಹಲೋ ವಿವರ್ಸ್, ಬ್ಯೂಟಿಫುಲ್ ಆಗಿರುವ ಹುಡುಗಿ ಯಾಕೆ ಅಟ್ರಾಕ್ಟಿವ್ ಇಲ್ಲದಿರುವ ಹುಡುಗನಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ? ಈ ಒಂದು ಪ್ಯಾಟ್ರನ್ ನೀವು ನಿಮ್ಮ ಸುತ್ತಮುತ್ತ ಎಲ್ಲ ಕಡೆ ನೋಡಿರ್ಬೋದು. ಇದನ್ನೆಲ್ಲ ನೋಡಿದ್ರೆ ಹುಡುಗಿಯರು ಹುಡುಗರಿಂದ ಏನನ್ನು ಬಯಸ್ತಾರೆ, ಈ ಒಂದು ಡೌಟು ಪಕ್ಕ ಬರುತ್ತೆ ನಿಮ್ಮಲ್ಲಿ. ಲೈಕ್ ಬ್ಯೂಟಿ, ಮನಿ, ಪರ್ಸನಾಲಿಟಿ, ಬ್ಯಾಡ್ ಬಾಯ್, ಯಾವ ಕ್ವಾಲಿಟಿ ಇರಬೇಕು ನಿಮ್ಮಲ್ಲಿ, ಈ ರೀತಿ ಹಲವಾರು ಡೌಟ್ಸ್ ಬರುತ್ತೆ ನಿಮ್ಮಲ್ಲಿ. ಆದರೆ ಲಾಕ್ಡೌನ್ ಟೈಮಲ್ಲಿ ಕ್ವಾಕು ಡೇಟಿಂಗ್ ಆ್ಯಪ್ನ ಬೆಂಗಳೂರಲ್ಲಿ ಒಂದು ಸರ್ವೆ ಮಾಡ್ತಾರೆ. ಅದ್ರ ಪ್ರಕಾರ 100 ಪ್ರೊಫೈಲಲ್ಲಿ ಮೆನ್ನು 35 ಪ್ರೊಫೈಲ್ನ ಲೈಕ್ ಮಾಡ್ತಾರೆ, 65 ಪ್ರೊಫೈಲ್ನ ರಿಜೆಕ್ಟ್ ಮಾಡ್ತಾರೆ. ಆದರೆ ಹುಡುಗಿರಷ್ಟು ಪ್ರೊಫೈಲ್ನ ಲೈಕ್ ಮಾಡ್ತಾರೆ ನಿಮಗೆ ಗೊತ್ತ ನಂಬರು? ಕೇವಲ 4 ನಂಬರು. ಉಳಿದ 96 ಪ್ರೊಫೈಲ್ನ ರಿಜೆಕ್ಟ್ ಮಾಡ್ತಾರೆ. ಇದೊಂದೆಲ್ಲ ಎಲ್ಲ ಡೇಟಿಂಗ್ ಆ್ಯಪ್ಸು ಸರ್ವೆ ನೋಡಿದ್ರು ಇದೇ ಡೇಟ್ ಹೇಳುತ್ತೆ, ಹುಡುಗಿಯರು ಹುಡುಗರ ಲುಕ್ಕಿಗೆ ಅಟ್ರಾಕ್ಟಿವ್ ಆಗೋದಿಲ್ಲ. ಬಟ್ ರಿಯಲ್ ಲೈಫಲ್ಲಿ ಹುಡುಗರಿಗೆ ಈ ಟಾಪಿಕ್ ಬಗ್ಗೆ ಕ್ವಶನ್ ಕೇಳಿದಾಗ ಅವರ ಆನ್ಸರು 360 ಡಿಗ್ರಿ ಆಪೋಸಿಟ್ ಇರುತ್ತೆ. ಇಂಟರ್ನೆಟ್ಟಲ್ಲಿ ಹಲವಾರು ಫಿಲಾಸಫಿ ಸಿಗುತ್ತೆ ಹುಡುಗಿರನ್ನ ಅರ್ಥ ಮಾಡ್ಕೊಂಡು ತುಂಬ ಕಷ್ಟ ಅಂತ. ಬಟ್ ಆದರೆ ಸೈನ್ಸ್ ಮತ್ತು ನ್ಯೂರಾಲಜಿ ಪ್ರಕಾರ ಆಲ್ರೆಡಿ ಹುಡುಗಿರ ಸೈಕಾಲಜಿ ಡಿಕೋಡ್ ಮಾಡಲಾಗಿದೆ. ಹುಡುಗಿರು ನೀವು ಅಂದುಕೊಂಡಷ್ಟು ಕಾಂಪ್ಲಿಕೇಟು ಆಗಿರೋದಿಲ್ಲ. ನೀವು ಸಿಂಗಲ್ ಆಗಿದ್ದರೆ ನಿಮ್ಮ ಕ್ರಶ್ಗೆ ಪ್ರಪೋಸ್ ಮಾಡ್ಬೇಕಂತ ಇದ್ರೆ, ಅಥವಾ ಮದುವೆ ಆಗಿದ್ದರೆ ನಿಮ್ಮ ರಿಲೇಶನ್ಶಿಪ್ ಬೆಟರ್ ಆಗ್ಬೇಕಂತ ಇದ್ರೆ ಈ ವಿಡಿಯೋ ಫುಲ್ ನೋಡಿ. ಈ ವಿಡಿಯೋದಲ್ಲಿ ವುಮೆನ್ ಸೈಕಾಲಜಿ, ಲವ್ ಆಗೋದರಿಂದ ಇರುವ ಸೈನ್ಸು, ಫ್ಯಾಕ್ಟ್ಸು, ರೀಸನ್ಸು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ಹುಡುಗಿಯರ ಸೈಕಾಲಜಿ ಅರ್ಥ ಮಾಡ್ಕೊಳ್ಳೋ ಮುಂಚೆ, ನಮ್ಮ ಪೂರ್ವಜರು ಅಂದರೆ ಆದಿಮಾನವರ ಕಾಲದಲ್ಲಿ ಹುಡುಗಿಯರು ಯಾವ ರೀತಿ ಹುಡುಗರನ್ನ ಸೆಲೆಕ್ಟ್ ಮಾಡ್ತಿದ್ರು, ಆ ಟೈಮಲ್ಲಿ ಹುಡುಗಿಯರು ತನ್ನ ಬೇಬಿ, ಫ್ಯಾಮಿಲಿ, ಕಾಡು ಪ್ರಾಣಿಗಳಿಂದ ಪ್ರೊಟೆಕ್ಟ್ ಮಾಡುವ ಇಂಟೆಲಿಜೆಂಟು, ರಿಸೋರ್ಸ್ಫುಲ್ಲು, ಲಾಯಲ್ಲು, ಹಾನೆಸ್ಟು, ಸ್ಟ್ರಾಂಗ್ ಆಗಿರುವ ಮೇಲ್ನ ಹುಡುಗಿಯರು ಸೆಲೆಕ್ಟ್ ಮಾಡೋರು. ಹಾಗೆ ಮೇಲು ತನ್ನ ಮಗುವಿಗೆ ಜನ್ಮ ಕೊಡುವ ಹುಡುಗಿ, ಬ್ಯೂಟಿಫುಲ್ಲು, ಹೆಲ್ತಿ, ಫಿಟ್ನೆಸ್, ಯಂಗ್ ಆಗಿರುವ ಹುಡುಗಿರನ್ನ ಇಷ್ಟಪಡೋರು. ಈ ಸೈಕಾಲಜಿಕಲ್ ಫ್ಯಾಕ್ಟರು ಡೆವಲಪ್ ಆಗ್ತಾ ಮುಂದೆನೂ ಕಂಟಿನ್ಯೂ ಆಗ್ತಾ ಬಂತು. ಈ ಒಂದು ಎವಲ್ಯೂಷನ್ ಪ್ರೆಷರು 2.5 ಮಿಲಿಯನ್ ವರ್ಷದಿಂದ ಕಳೆದ 10 ವರ್ಷದವರೆಗೂ ಕಂಟಿನ್ಯೂ ಆಗ್ತಾ ಬಂತು. ಹುಡುಗಿರ ಸೈಕಾಲಜಿ, ನ್ಯೂರಾಲಜಿ ಅಡಾಪ್ಟ್ ಮಾಡ್ತಾ ಬಂತು. ಈ ಒಂದು ಪ್ಯಾಟ್ರನ್ ಇವಾಗಲೂ ಕಾಣ್ಬೋದು. What do you find most attractive in a lover? His looks, his personality, his confidence, the way he treated you, or his intelligence? The way he treated me. Confidence. His personality. The way he treats me. His personality. Personality. Yeah. Okay, awesome. Intelligence and personality. 800 ಮಿಲಿಸೆಕೆಂಡು ಇದು ಮನುಷ್ಯನ ಹಾರ್ಟು ಒಂದು ಬೀಟು ಬಡಿಯನ್ನು ತಗೊಳ್ಳುವ ಸಮಯ. ಆದರೆ ಹುಡುಗಿನ ನೋಡಿ ಅಟ್ರಾಕ್ಷನ್ ಆಗಕ್ಕೆ ಎಷ್ಟು ಟೈಮ್ ತಗೊಂತಾನೆ? ಕೇವಲ 150 ಮಿಲಿಸೆಕೆಂಡ್ಸು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಹಾರ್ಟ್ ಬೀಟ್ಗಿಂತ ಕಡಿಮೆ ಸಮಯದಲ್ಲಿ ಒಂದು ಹುಡುಗಿ ಚೆನ್ನಾಗಿದ್ದಲ್ಲ ಇಲ್ವಾ, ಲೈಕ್ ಮಾಡ್ತಾರ, ಡಿಸ್ಲೈಕ್ ಮಾಡ್ತಾರ, ಇಷ್ಟು ಕಡಿಮೆ ಸಮಯದಲ್ಲಿ ಡಿಸೈಡ್ ಮಾಡ್ತೀರಾ. ಹುಡುಗ ಅಟ್ರಾಕ್ಟ್ ಆಗಿ ಹುಡುಗಿಗೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು, ಅಟೆನ್ಷನ್ ಟೈಮ್ನ ಗೇನ್ ಮಾಡೋದು, ಈ ರೀತಿ ಬ್ರೈನಲ್ಲಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಆದರೆ ಹುಡುಗಿಗೆ ಹುಡುಗನ ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿ ಅಟೆನ್ಷನ್ ಗೇನ್ ಮಾಡ್ಬೇಕಂತ ಸಡನ್ ಆಗಿ ಎಮೋಷನಲ್ ಬೇಸಿಸ್ ಮೇಲೆ ಅವರ ಬ್ರೈನಲ್ಲಿ ಪ್ರೊಸೆಸ್ ಸ್ಟಾರ್ಟ್ ಆಗೋದಿಲ್ಲ. ಬದಲಿಗೆ ಹುಡುಗನ ಸೋಷಿಯಲ್ ವ್ಯಾಲ್ಯೂ ಬೇಸಿಸ್, ಮಲ್ಟಿ ಲೇಯರ್ ಮುಖಾಂತರ, ಅಂದರೆ ಲಾಜಿಕ್ ಮತ್ತೆ ಎಮೋಷನ್ಸ್ ಮುಖಾಂತರ ಸ್ಟಾರ್ಟ್ ಆಗುತ್ತೆ. ಬ್ರೈನಲ್ಲಿ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಅಂತ ಹೇಳ್ತಾದ್ರೆ ಬೋರ್ ಆಗ್ಬೋದು ನಿಮಗೆ, ಬಟ್ ಸಿಂಪಲ್ ಆಗಿ ಅರ್ಥ ಮಾಡ್ತೀನಿ. ಲೈಕ್ ಮೆನ್ನು ಯಾವ ರೀತಿ ನಿಂತಿದ್ದಾನೆ, ಕಾನ್ಫಿಡೆಂಟ್ ಆಗಿದ್ದಾನ, ಸಕ್ಸಸ್ಫುಲ್ ಅಥವಾ ಆರ್ಡಿನರಿ ಹುಡುಗನ, ಪರ್ಸನಾಲಿಟಿ, ಸೋಷಿಯಲ್ ಸ್ಟೇಟಸ್ಸು, ಸ್ಟ್ರೆಂತ್, ಟೋಟಲಿ ಆ ಹುಡುಗನ ಆಕ್ಚುವಲ್ ವ್ಯಾಲ್ಯೂ ಎಷ್ಟು ಬ್ರೈನಲ್ಲಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಲೈಕು ವೇಟಿಂಗ್ ಲಿಸ್ಟು. ಬಟ್ ಹುಡುಗನಿಗೆ ಸಡನ್ ಆಗಿ ಕ್ರಶು, ಲವ್ ಆಗುತ್ತೆ. ಹುಡುಗಿಗೆ ಮಲ್ಟಿಲೇಯರ್ ಮುಖಾಂತರ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸಡನ್ ಆಗಿ ಕ್ರಶು, ಲವ್ ಯಾವುದಾಗೋದಿಲ್ಲ, ಸಡನ್ ಆಗಿ ಇಂಟ್ರೆಸ್ಟ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಬ್ಯೂಟಿಫುಲ್ ಆಗಿರೋ ಹುಡುಗಿ ಲ್ಯಾಂಬರ್ಗಿನಿ ಕಾರು ಅಥವಾ ಆಲ್ಟೋ ಕಾರು ಅದ್ರ ಮುಂದೆ ನಿಂತಿದ್ದಾರೆ. ಆ 2 ಫೋಟೋಕ್ಕೆ ಹುಡುಗ ಆಲ್ಮೋಸ್ಟ್ 8 to 10 ರೇಟಿಂಗ್ ಕೊಡ್ತಾರೆ. ರೀಸನ್, ಹುಡುಗಿ ಬ್ಯೂಟಿಫುಲ್ ಆಗಿದ್ದಾಳೆ. ಬಟ್ ಹುಡುಗ ಅಟ್ರಾಕ್ಟಿವ್ ಇರಲಿ ಬಿಡಲಿ, ಅವಳ ಹಿಂದೆ ಇರುವ ಕಾಂಟೆಕ್ಸ್ಟ್, ಆಬ್ಜೆಕ್ಟ್ ಅದನ್ನ ನೋಡಿ ವ್ಯಾಲ್ಯೂ, ರೇಟಿಂಗ್ ಡಿಸೈಡ್ ಮಾಡ್ತಾರೆ, ಹುಡುಗನ ಲುಕ್ ಮೇಲಲ್ಲ. ಸೊ ಹುಡುಗರು ಹುಡುಗಿಗೆ ಮೆಸೇಜ್ ಕಳಿಸೋ ಬದಲು ನಿಮ್ಮ ವ್ಯಾಲ್ಯೂ, ಸೋಷಿಯಲ್ ಸ್ಟೇಟಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹುಡುಗನ ಲುಕ್ಕು, ಬ್ಯೂಟಿ ಹುಡುಗಿಗೆ ಕೇವಲ ಫಸ್ಟ್ ಲೇಯರ್ ಅಷ್ಟೇ ಗೊತ್ತಿರಲಿ. ಫಾರ್ ಎಕ್ಸಾಂಪಲ್, ಒಬ್ಬ ಹುಡುಗಿಗೆ ಮೊದಲ ದಿನ ಬಿಲೋ ಆವರೇಜ್ ಅನ್ಸಿರೋ, ಕಾಲ ಕಳೆದಂತೆ ಡೈಲಿಯ ಹುಡುಗಿಗೆ ವ್ಯಾಲ್ಯೂಸ್ ಎಕ್ಸ್ಪ್ರೆಸ್ ಮಾಡ್ತಾ ಹೋದ್ರೆ, ಹುಡುಗಿರ ಚೆಕ್ ಲಿಸ್ಟ್ ರೈಟ್ ಆಗ್ತಾ ಹೋದ್ರೆ, ಮುಂದೆ ಅವರಿಗೂ ಆ ಹುಡುಗನ ಮೇಲೆ ಅಟೆನ್ಷನ್ ಗ್ರಾಬ್ ಆಗುತ್ತೆ. ಇದನ್ನ ನೀವು ಅಬ್ಸರ್ವೇಷನ್ ಮಾಡಿರ್ಬೋದು. ಹುಡುಗಿರ ಅಟೆನ್ಷನ್, ಅಟ್ರಾಕ್ಷನ್ ಸ್ಲೋ ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಸಡನ್ ಆಗಿ ಇನ್ಸ್ಟೆಂಟ್ ಆಗಿ ಹುಡುಗನಿಗೆ ಆಗುವ ಹಾಗೆ ಆಗೋದಿಲ್ಲ. ಹಾಗಂತ ವುಮೆನ್ಗೆ ಫೀಲಿಂಗ್ಸ್, ಅಟ್ರಾಕ್ಷನ್ ಇದಕ್ಕೆಲ್ಲ ಬೆಲೆ ಕೊಡೋದಿಲ್ವಾ? ಹಾಗಿದ್ದರೆ ಯಾಕೆ ಬ್ಯಾಡ್ ಬಾಯ್ ಸಮ್ಟೈಮ್ಸ್ ಬ್ಯಾಡ್ ಪರ್ಸನ್ ಲವ್ ಮಾಡ್ತಾರೆ? ಈ ರೀತಿ ಡೌಟ್ ಬರ್ಬೋದು. ಯಾಕೆಂದ್ರೆ ಹುಡುಗಿರು ಸ್ಟಾರ್ಟಿಂಗ್ ಕ್ಯಾಲ್ಕುಲೇಷನ್ ಬೇಸಿಸ್ ಮೇಲೆ ಅನಾಲಿಸಿಸ್ ಮಾಡ್ತಾ ಹೋದ್ರು, ಹೋಗ್ತಾ
ಅವರ ನೇಚರಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಹುಡುಗನಲ್ಲಿ ಗುರಿ, ಸ್ಟ್ರೆಂತ್, ಧೈರ್ಯ, ಆಟಿಟ್ಯೂಡ್, ಇದರಿಂದ ಹುಡುಗಿರಲ್ಲಿ ಟ್ರಸ್ಟ್ ಕನೆಕ್ಷನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸಮಯ ಕಳೆದಂತೆ ಹುಡುಗಿಯರಿಗೂ ಹುಡುಗನ ಮೇಲೆ ಫೀಲಿಂಗ್ಸ್ ಬಂದೇ ಬರುತ್ತೆ. ಬಟ್ ಇದು ತುಂಬಾ ರೇರ್ ನಂಬರು. ಹುಡುಗಿಯರಲ್ಲಿ ಟ್ರಸ್ಟ್, ಸೆಕ್ಯೂರಿಟಿ, ಲವ್ ಫೀಲಿಂಗ್ಸ್ ಆಕ್ಟಿವ್ ಆಗಲು ಸ್ಟಾರ್ಟ್ ಆಗುತ್ತೆ. ಈ ರೀತಿಯ ಸಿಚುವೇಶನ್ ಯಂಗ್ ಟೀನೇಜ್ ಹುಡುಗರಲ್ಲಿ ಜಾಸ್ತಿ ಕಾಣ್ಬೋದು. ಅದಕ್ಕೆ ಆ ಏಜ್ ಅಲ್ಲಿ ಬ್ಯಾಡ್ ಬಾಯ್, ಅವನ ಆಟಿಟ್ಯೂಡ್ ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ. ಸೈನ್ಸ್ ಪ್ರಕಾರ ಹುಡುಗಿಗೆ ಹುಡುಗನಿಗಿಂತ 5 to 10 years ಬೇಗ ಮೆಚೂರ್ ಆಗುತ್ತೆ. ಒಂದು ಶಕುತಲ್ಲಿ ಹುಡುಗಿ ಆಗಲಿ ಹುಡುಗ ಆಗಲಿ ಟೀನೇಜ್ ಮೈಂಡ್ ಸೆಟ್ ಬೇರೆ. 25-30 ಏಜು ಮದುವೆ ಏಜಲ್ಲಿ ಅವರ ಮೆಚುರಿಟಿ ಲೆವೆಲ್ ಬೇರೆ. ಹುಡುಗಿಯರು ಮನುಷ್ಯರೇ, ಎಲ್ಲರೂ ಮನಿ ಸ್ಟೇಟಸ್ ಇಂದನೇ ಹೋಗೋದಿಲ್ಲ, ಕೆಲವರು ಪರ್ಸನಾಲಿಟಿ ಇಂದನೇ ಹೋಗ್ತಾರೆ. ಲೈಕ್ ಇನ್ಫೋಸಿಸ್ ಅವರ ಸ್ಟೋರಿ. ಬಟ್ ಈ ರೀತಿ ಹುಡುಗಿರು ಸಿಗೋದು ತುಂಬಾ ರೇರು. ಸೊ ಇವಾಗ ಲವ್ ಹೇಗಾಗುತ್ತೆ, ತುಂಬಾ ಹುಡುಗರು ಇದೇ ಮೂಮೆಂಟ್ಗೋಸ್ಕರ ಕಾಯ್ತಿರ್ತೀರಾ. ಲವ್ ಆಟ್ ಫಸ್ಟ್ ಸೈಟ್. ಒಂದು ಬ್ಯೂಟಿಫುಲ್ ಆಗಿರುವ ಹುಡುಗಿ ನೋಡಿದ ತಕ್ಷಣ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಖದಲ್ಲಿ ಯಾವುದೋ ಬ್ಲಶ್, ಖುಷಿಯು ಮೂಡುತ್ತದೆ. ನಿಮ್ಮ ಕೈ ಬೆರಳು ಬೆವರಲು ಸ್ಟಾರ್ಟ್ ಆಗುತ್ತೆ. ಕಾಮನ್ ಆಗಿ ಲವ್ ಆಗಲು 3 ಹಾರ್ಮೋನ್ಸ್ ಹೆಲ್ಪ್ ಮಾಡುತ್ತೆ. ಯಾಕೆಂದರೆ ಇದು ಹಾರ್ಮೋನ್ಸ್ ಆಟ. ಅದರಲ್ಲಿ ಫಸ್ಟು ಡೋಪಮಿನು, ಸೆಕೆಂಡ್ ಒನ್ನು ನೊರೆಪೆನೆಫ್ರೈನು, ಥರ್ಡ್ ಒನ್ನು ಪಿನೆಲೆಥೈಲಮಿನು. ಈ ಹಾರ್ಮೋನ್ಸ್ ಬ್ಯೂಟಿಫುಲ್ ಹುಡುಗಿ ನೋಡಿದ ತಕ್ಷಣ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ನಾವೆಲ್ಲ ಲವ್ ಸಿಂಬಲ್ ಹಾರ್ಟ್ ತೋರಿಸ್ತೀವಿ, ಬಟ್ ಹಾರ್ಟ್ ಅಲ್ಲಿ ಯಾವುದೇ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋದಿಲ್ಲ, ಬ್ರೈನ್ ನಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಫಸ್ಟ್ ಡೊಪಾಮಿನ್ ಹಾರ್ಮೋನು ಹ್ಯಾಪಿನೆಸ್ ಪ್ರೊಡ್ಯೂಸ್ ಮಾಡುತ್ತೆ, ಏನೋ ಒಂಥರ ಖುಷಿ, ಬ್ಲಶ್ ಅಂತಾರಲ್ಲ ಆ ರೀತಿ. ನೊರೆಪೆನೆಫ್ರೈನ್ ಹಾರ್ಮೋನ್ ಪ್ರೊಡ್ಯೂಸ್ ಆದಾಗ ನಿಮ್ಮ ಹಾರ್ಟ್ ರೇಸಿಗೆ ಬಿದ್ದಾಗೆ ಬಡಿದುಕೊಳ್ಳುತ್ತೆ. ಏನೋ ಒಂದು ರೀತಿಯ ಎಕ್ಸೈಟ್ಮೆಂಟು ನಿಮ್ಮಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಈ 2 ಹಾರ್ಮೋನ್ಸ್ ಇಂದ ನಿಮಗೆ ರಾತ್ರಿ ನಿದ್ದೆ ಬರೋದಿಲ್ಲ. ಲವಲ್ ಇದ್ದರೆ ಗೊತ್ತಿರುತ್ತೆ, ಅವ್ರಿಗೆ ನಿದ್ದೆನೇ ಬರಲ್ಲ. ಎಕ್ಸ್ಟ್ರೀಮ್ ಲೆವೆಲ್ ಹ್ಯಾಪಿನೆಸ್ ಅವರಲ್ಲಿ ಇರುತ್ತೆ. ಏನೋ ಒಂದು ರೀತಿಯ ಇಂಟೆನ್ಸಿವ್ ಎನರ್ಜಿ ಲೆವೆಲ್, ಒಂದು ಜೋಶ್ ಅಂತಾರಲ್ಲ, ಲೈಫಲ್ಲಿ ಏನ್ ಬೇಕಾದ್ರೂ ಸಾಧಿಸ್ತೀನಿ ಅನ್ನುವ ಜೋಶು, ಪವರ್ಫುಲ್ ಡಿಸೈರ್ ಛಲ ಅವರಲ್ಲಿರುತ್ತೆ. ಅವರಿಗೆ ಹಸಿವೆ ಆಗೋದಿಲ್ಲ. ಫೋಕಸ್ಡ್ ಅಟೆನ್ಷನ್ ಅಂದರೆ ಹುಡುಗಿ ಬಗ್ಗೆ ಎವರಿ ಸೆಕೆಂಡ್ ಅವರ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಹುಡುಗಿ ಹಾಕಿದ ಬಟ್ಟೆ, ನೆಕ್ಲೆಸ್, ಹೇರ್ ಸ್ಟೈಲು ಯಾವುದೇ ಇರಲಿ, ಎವ್ರಿ ಮೂಮೆಂಟು, ಎವ್ರಿ ಸೆಕೆಂಡು ಹುಡುಗರ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಬಟ್ ಈ 2 ಹಾರ್ಮೋನು ಹುಡುಗರಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ವುಮೆನ್ಗೆ ಜಾಸ್ತಿ ಪ್ರೊಡ್ಯೂಸ್ ಆಗೋದಿಲ್ಲ. ಯಾಕೆಂದರೆ ವುಮೆನ್ ರೆಪ್ರೆಸೆಂಟ್ ಬ್ಯೂಟಿ. ಕಾಲ ಕಳೆದಂತೆ ಆಕ್ಸಿಟೋಸಿನ್ ಹಾರ್ಮೋನು ಪ್ರೊಡ್ಯೂಸ್ ಆಗುತ್ತೆ. ಈ ಹಾರ್ಮೋನ್ ಲವ್ ಹಾರ್ಮೋನು ಅಥವಾ ಹೇಟ್ ಹಾರ್ಮೋನ್ ಅಂತ ಕರೀತಾರೆ. ಯಾಕೆಂದ್ರೆ ಫಸ್ಟ್ 2 ಹಾರ್ಮೋನ್ಸ್ ಜಸ್ಟ್ ಕೇವಲ ಸ್ಟಾರ್ಟಿಂಗ್ ಬೇಸಿಸ್, ಅಟೆನ್ಷನ್, ಅಟ್ರಾಕ್ಷನ್ ಹಾರ್ಮೋನ್ಸ್ ಅಷ್ಟೇ. ಆದರೆ ಆಕ್ಸಿಟೋಸಿನ್ ಈ ಹಾರ್ಮೋನ್ ಇಂದ ಬಾಯ್ ಮತ್ತೆ ಗರ್ಲ್ ಇವರ ನಡುವೆ ಒಂದು ಸ್ಟ್ರಾಂಗ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ನೆಗೆಟಿವ್ ಅನ್ನೋ ಕಾರಣ ಲವ್ ಜಾಸ್ತಿ ಆದಾಗ ಅವರಲ್ಲಿ ಜೆಲಸಿ ಫೀಲಿಂಗು ಸ್ಟಾರ್ಟ್ ಆಗುತ್ತೆ. ಅಂದರೆ ತನ್ನ ಹುಡುಗಿ ಬೇರೆಯವ್ರ ಜೊತೆ ಮಾತಾಡಬಾರ್ದು, ತನ್ನ ಜೊತೆ ಮಾತ್ರ ಮಾತಾಡಬೇಕು, ಈ ರೀತಿಯ ಜಲಸಿ ಫೀಲ್ ಆಗುತ್ತೆ. ಅಕಸ್ಮಾತ್ ಹುಡುಗ ಬೇರೆ ಹುಡುಗಿ ಜೊತೆ ಮಾತಾಡಿದ್ರೆ ತುಂಬಾ ಹೇಟು, ಜಲಸಿ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಹಾರ್ಮೋನು ಪಿನೆಲೆಥೈಲಮಿನ್. ಈ ಹಾರ್ಮೋನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಮಾಡುತ್ತೆ. ನೆಕ್ಸ್ಟ್ ಲವ್ ಅಲ್ಲೂ 3 ಸ್ಟೇಜಸ್ ಇರುತ್ತೆ. ಫಸ್ಟ್ ಒನ್ ಲಸ್ಟ್, ಅಟ್ರಾಕ್ಷನ್, ಕ್ರಶ್, ಫಿಸಿಕಲ್ ನೀಡು, ಬಟ್ ಇದು ಜಾಸ್ತಿ ಟೈಮು ಇರೋದಿಲ್ಲ. ಸೆಕೆಂಡ್ ಒನ್ ರೊಮ್ಯಾಂಟಿಕ್ ಸ್ಟೇಜು. ಈ ಸ್ಟೇಜಲ್ಲಿ ಡೊಪೈಮಿನ್ ಮತ್ತೆ ನೊರೆಪೆನೆಫ್ರೈನ್ ಜಾಸ್ತಿ ಕೆಲಸ ಮಾಡುತ್ತೆ. ಥರ್ಡ್ ಒನ್ ಕಮಿಟ್ಮೆಂಟ್ ಸ್ಟೇಜು, ಅಂದರೆ ಅಟ್ಯಾಚ್ಮೆಂಟ್ ಸ್ಟೇಜು. ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ, ಯಾವ ರಿಸ್ಕ್ ಆದ್ರೂ ತಗೊಂತೀನಿ, ಲೈಫಲ್ಲಿ ಸಕ್ಸಸ್ ಆಗ್ತೀನಿ, ಈ ರೀತಿಯ ಕಮಿಟ್ಮೆಂಟ್ ಸ್ಟೇಜು. ಈ ಲವ್ಗೆ ಜಾಸ್ತಿ ವ್ಯಾಲಿಡಿಟಿ ಇರುತ್ತೆ. ಆಕ್ಸಿಟೋಸಿನ್ ಹಾರ್ಮೋನು ಈ ಸಮಯದಲ್ಲಿ ಜಾಸ್ತಿ ಕೆಲಸ ಮಾಡುತ್ತೆ. ಬಟ್ ಸ್ಯಾಡ್ ವಿಷಯ ಏನೆಂದರೆ ಹಾರ್ಮೋನ್ಸ್ ಯಾವತ್ತೂ ಶಾಶ್ವತ ಅಲ್ಲ. ತುಂಬಾ ಲವ್ ಸ್ಟೋರೀಸು ಥರ್ಡ್ ಸ್ಟೇಜು ರೀಚ್ ಆಗೋದಿಲ್ಲ. ಬ್ರೇಕಪ್ಪು, ಡಿವೋರ್ಸು ಈ ರೀತಿ ಕೇಸಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಐಫೋನು, ಹೋಮು, ಕಾರು, ಬೈಕು ಏನೋ ಒಂದು ತಗೋಬೇಕಂತ ಆಸೆ ಇರುತ್ತೆ. ಅದನ್ನ ತಗೊಳೋವರೆಗೂ ಇರುವ ಎಕ್ಸೈಟ್ಮೆಂಟು, ಖುಷಿ, ಕುತೂಹಲ ತಗೊಂಡ್ಮೇಲೆ ಹತ್ತಿಸಾದ್ಮೇಲೆ ಇರೋದಿಲ್ಲ. ಯಾಕೆಂದರೆ ನಿಮ್ಮ ಗೋಲು ರೀಚ್ ಆಗೋವರೆಗೂ ಈ ಹಾರ್ಮೋನ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ಬೋರ್ ಆಗ್ತಾ ಹೋಗುತ್ತೆ, ಹಾರ್ಮೋನ್ಸ್ ಕಡಿಮೆ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಯಾರು ಬ್ಯೂಟಿನೇ ಹೋಗ್ತಾರೆ. ಆ ಕ್ರಶು, ಅಟ್ರಾಕ್ಷನ್ನು ಇವೆಲ್ಲ ಹೋಗ್ತಾ ಹೋಗ್ತಾ ಬೋರ್ ಆಗ್ತಾ ಹೋಗುತ್ತೆ. ಆಮೇಲೆ ಬ್ರೇಕಪ್ ಆಗ್ತಾರೆ. ಹಾರ್ಮೋನ್ಸ್ ಕೈ ಕೊಡ್ತವೆ, ಬಟ್ ಯಾರು ಪರ್ಸನಾಲಿಟಿ, ಮನಸ್ಸು, ಹುಡುಗ ಲೈಫಲ್ಲಿ ಏನೋ ಸಾಧಿಸ್ಬೇಕಂತ ಛಲ ಇರುತ್ತೆ, ಅವರಿಗೆ ಸಪೋರ್ಟಿವ್ ಆಗಿ ಯಾರು ಹೋಗ್ತಾರೆ ಅಂತ ಹುಡುಗ ಅವರ ಲವ್ ಸ್ಟೋರಿ ಲಾಂಗ್ ಟರ್ಮ್ ವರ್ಗು ಉಳಿಯುತ್ತೆ. ಬ್ಯೂಟಿ ಅನ್ನೋದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಬಟ್ ಪರ್ಸನಾಲಿಟಿ
ಕೊನೆಯಾಗಿರುತ್ತೆ. ಕೆಲವರು ಪ್ರೀತಿ ಮತ್ತು ಗ್ರಾವಿಟಿ ಒಂದೇ ಅಂತಾರೆ. ಅಂದರೆ ಒಂದು ವಸ್ತುನ ಮೇಲೆ ಎಸಿದ್ರೆ ಯಾವ ರೀತಿ ವಾಪಸ್ ಬರುತ್ತೆ, ಹಾಗೆಯೇ ಒಬ್ಬ ಹುಡುಗ ಅಥವಾ ಹುಡುಗಿ ಅವರ ವ್ಯಾಲ್ಯೂಸ್ ದೂರ ಹೋದಾಗ ಗೊತ್ತಾಗುತ್ತೆ, ಹತ್ತಿರ ಇದ್ದಾಗ ಗೊತ್ತಾಗೋದಿಲ್ಲ. ಒಂದು ವಿಷಯ ಗೊತ್ತಿರಲಿ, ಹುಡುಗಿರು ಟೀನೇಜಲ್ಲಿ ಮೆಚುರಿಟಿ ಇಲ್ಲದೆ ಬ್ಯಾಡ್ ಬಾಯ್ಸ್ ಇಷ್ಟಪಡ್ಬೋದು. ಬಟ್ ಇನ್ ದ ಲಾಂಗ್ ರನ್ನು ಮದುವೆ ಏಜಲ್ಲಿ ಅವರು ಲೈಫಲ್ಲಿ ಸೆಟಲ್ ಆಗ್ಬೇಕಂತಾನೆ ನೋಡೋದು. ನಿಮ್ಮ ಬ್ಯೂಟಿ ಲುಕ್ಸು ಏನೂ ನೋಡೋದಿಲ್ಲ. ಎಲ್ಲ ಏನು ಹೇಳ್ತಾರೆ ಹೇಳಿ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್. ಸತ್ಯವಾಳು ಸುಳ್ಳದು. ಹಾಂ, ವುಮೆನ್ ಹಿಂಗೆ ಬರ್ತಾರೆ ಸರ್. ನೀವು ಮದುವೆ ಆಗಿದೆಯಾ? ಹ್ಞೂ ಸರ್. ಇವ್ರಿಗೆ ಮದುವೆ ಆಗಿದೆಯಾ? ಇವ್ರಿಗೆ ಮದುವೆ ಆಗಿದೆಯಾ? ನಿಮಗೆ ಹೆಣ್ಣು ಕೊಡ್ಬೇಕಾದ್ರೆ ಏನು ನೋಡ್ಕೊಡ್ತಾರೆ ನಿಮಗೆ? ಏನೋ ಮಾಡಿದ್ಯಾ? ಹಾಂ. ನನ್ನ ಮಗಳ ಹೆಂಗೋ ಸಾಕ್ತಿಯಾ? ಹಾಂ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ಸ್ಟ್ರಗಲ್. ನಿಮ್ಮ ಪರ್ಸನಾಲಿಟಿ, ಸೋಷಿಯಲ್ ಸ್ಟೇಟಸ್ಸು, ಮನಿ, ಇನ್ನೂ ಹಲವಾರು ವಿಡಿಯೋ ಸ್ಟಾರ್ಟಿಂಗ್ ಹೇಳಿದನ ಅವೆಲ್ಲ ಕ್ವಾಲಿಟೀಸು ಚೆಕ್ ಮಾಡ್ತಾರೆ. ಹುಡುಗರ ಬ್ಯೂಟಿ ಕೇವಲ ಫಸ್ಟ್ ಲೇಯರ್ ಅಷ್ಟೇ, ಹಲವಾರು ಮಲ್ಟಿ ಲೇಯರ್ ಇರ್ತವೆ. ಇದಕ್ಕೆ ನಿಮ್ಮ ಸುತ್ತಮುತ್ತಲೇ ಹಲವಾರು ಎಕ್ಸಾಂಪಲ್ ಸಿಗುತ್ತೆ. ಹುಡುಗ ಬ್ಯೂಟಿಫುಲ್ ಆಗಿರೋದಿಲ್ಲ, ಬಟ್ ಫೈನಾನ್ಷಿಯಲಿ, ಪರ್ಸನಾಲಿಟಿ ಏನೇ ಇರಲಿ ಇದರಲ್ಲೆಲ್ಲ ಚೆನ್ನಾಗಿರ್ತಾನೆ. ಅಂಥವ್ರಿಗೆ ಒಳ್ಳೆ ಹುಡುಗಿನ ಸಿಗ್ತಾರೆ. ಸೊ ಹುಡುಗರೇ, ನನ್ನ ಅಡ್ವೈಸ್ ಇಷ್ಟೇ, ನೀವು ಹುಡುಗಿಯರ ಹಿಂದೆ ಹೋಗ್ತಿರೋ ಬಿಡ್ತೀರಾ, ಬಟ್ ನಿಮ್ಮ ವ್ಯಾಲ್ಯೂಸ್ ಅಂದರೆ ಮನಿ, ಪರ್ಸನಾಲಿಟಿ, ಸೋಷಿಯಲ್ ಸ್ಟೇಟಸ್, ಇನ್ನು ಹಲವಾರು ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ನೀವು ಸೊಸೈಟಿಲಿ ಚೆನ್ನಾಗಿದ್ರೆ ಒಳ್ಳೆಯ ಹುಡುಗಿನ ಸಿಗ್ತಾರೆ. ನಿಮಗೆ ಬ್ಯೂಟಿ ಲುಕ್ಸು ಮ್ಯಾಟರ್ ಆಗೋದಿಲ್ಲ. ಹಾಗಂತ ಹುಡುಗಿರು ಈ ಫ್ಯಾಕ್ಟರ್ ಎಲ್ಲ ಅಗ್ರಿ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಚಾಯ್ಸು, ಬಟ್ ಎವಲ್ಯೂಷನ್ ಇದೇ ರೀತಿ ಆಗಿರೋದು. If a woman has no money, 99% of men will support her. If a man has no money, 99% of women will overlook him. And that's just the reality of life. Society tends to judge men and women differently when it comes to financial status and attractiveness. Men often fall in love with what they see, focusing on physical appearance, while women tend to fall in love with what men say and how they make them feel emotionally. This is why women often invest in their appearance, wearing makeup and dressing up to attract attention. On the other hand, some men, particularly those who seek validation, may resort to lying or exaggerating to appear more desirable. They try to impress through words or status because they know women value those things. ಸೊ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಹುಡುಗ ಹುಡುಗಿ ಟೋಟಲಿ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಫ್ಯೂಚರ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.